Happy Bharat, happy Viral Rich Bharat, Rich Viral friends, welcome to Money Number. ನಾನು ನಿಮ್ಮ ಪ್ರೀತಿಯ ಚಂದ್ರಶ್ರೀ ಮನಿ ಎನರ್ಜಿ ಕೋಚ್, ನ್ಯೂಮರಾಲಜಿಸ್ಟ್ and also a certified ಹೋಪನ healer. ಫ್ರೆಂಡ್ಸ್, ಏಪ್ರಿಲ್ ತಿಂಗಳು ಅಂದರೆ ಮುಂದಿನ ತಿಂಗಳು ಯಾರಿಗೆ ಏಪ್ರಿಲ್ ತಿಂಗಳು ಚೆನ್ನಾಗಿರುತ್ತೆ. ಇದು ನಾನು ಮಾಡ್ತಾ ಇರೋ ಒಂದು ಹೊಸ ಪ್ರಯೋಗ, ನಿಮಗೆಲ್ಲ ಹೊಸದಾಗೇ ಇರುತ್ತೆ ಈ ವಿಡಿಯೋ. ಸೊ ಹೇಗಿರುತ್ತೆ ಅಂತ ನೋಡೋಣ. 1/4/2026 ಅಂದರೆ 1 and 6 ಕೋಡ್ ಬರುತ್ತೆ. ಸೂಪರ್ ಕೋಡಲ್ಲಿ ಇದು ಒಂದು ಸೂಪರ್ ಕೋಡ್ಸಲ್ಲಿ ನಾವು ಯಾವುದ್ಯಾವುದನ್ನ ಸೂಪರ್ ಕೋಡ್ ಅಂತ ಕರಿತೀವಿ? 1 and 1, 1 and 3 and 1 and 5, 1 and 6. ಸೊ ಇದನ್ನೆಲ್ಲ ನಾವು ಸೂಪರ್ ಕೋಡ್ಸ್ ಅಂತಲೇ ಕರಿತೀವಿ. ಅದರಲ್ಲೂ ಫಸ್ಟ್ ಬೆಸ್ಟ್ ಮ್ಯಾರೇಜಸ್ಗೆ ಈ ಮೂರು ಮ್ಯಾರೇಜಸ್ಗೆ ತುಂಬ ಇಂಪಾರ್ಟೆಂಟು. ಇದು 1 and 5 ಅನ್ನೋದು ಬಿಸ್ನೆಸ್. ಈಗ ಮಾರ್ಚ್ ನಡೀತಾ ಇದೆಯಲ್ಲ, ಅದು 1 and 5 ಬಿಸ್ನೆಸ್ಗೆ, ಸೈಟ್ ರಿಜಿಸ್ಟ್ರೇಷನ್ಸ್ಗೆ, ಲ್ಯಾಂಡ್ ರಿಜಿಸ್ಟ್ರೇಷನ್ಸ್ಗೆ, ತೊಗೊಳೋದು, ಪರ್ಚೇಸಿಂಗ್ ಏನು ಡೀಲಿಂಗ್ಸ್ ಇದೆಯೋ ಬಿಸ್ನೆಸ್ ಸಂಬಂಧಪಟ್ಟದ್ದು, ಭೂಮಿಗೆ ಸಂಬಂಧಪಟ್ಟದ್ದು ನೀವು ಈ ತಿಂಗಳು ಸೂಪರಾಗಿದೆ ಮಾಡ್ಕೋಬೋದು. ಮುಂದಿನ ತಿಂಗಳು ನಾನು ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೆ ಶುಭ ಕಾರ್ಯಗಳು, ಎಂಗೇಜ್ಮೆಂಟು, ಮ್ಯಾರೇಜಸ್ಸು ಮಾಡ್ಕೋಬೇಕು ಅನ್ಕೊತಾ ಇದ್ದೀರೋ ಡೇಟ್ನ ಫಿಕ್ಸ್ ಮಾಡ್ಕೊಳ್ಳಿ. 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಮಾತ್ರ ಎಂಗೇಜ್ಮೆಂಟ್ ಓಕೆ, ಇದು ಬೇಡ. ಮ್ಯಾರೇಜಸ್ 28ನೇ ತಾರೀಕು ಅವಾಯ್ಡ್ ಮಾಡಿ, ಯಾಕೆಂದರೆ 2 and 8 ಇರೋದ್ರಿಂದ ಅದು ಬೇಡ ಅಂತ ಹೇಳ್ತೀವಿ. ಮಿಕ್ಕ ಈ 3 ಡೇಟ್ಸ್ನಲ್ಲಿ ಮಾಡ್ಕೊಂಡು ನೋಡಿ, ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ತುಂಬ ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಪ್ರೀತಿಪೂರ್ವಕವಾಗಿ ನಿಮ್ಮ ಮ್ಯಾರೇಜ್ ಲೈಫ್ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಈ 1 and 6ಅಲ್ಲಿ ಯಾರಿಗೆಲ್ಲ ಈ 1 and 6 ಹೇಗಿರುತ್ತೆ ನೋಡೋಣ. 1ನೇ ತಾರೀಕು, 10ನೇ ತಾರೀಕು, ಮತ್ತು ನೀವು 19ನೇ ತಾರೀಕು ಆ್ಯಂಡ್ 28ನೇ ತಾರೀಕು ನೀವು ಹುಟ್ಟಿದಂದರೆ 1 born ಅಂತ ಈಗಾಗಲೇ ಗೊತ್ತು. 1ನೇ ತಾರೀಕು ಹುಟ್ಟಿದವರು ಅಂತ ಹೇಳ್ತೀವಿ. ಇವ್ರಿಗೆ 4ನೇ ತಿಂಗಳು ಅಂದರೆ ಏಪ್ರಿಲ್ ಅಂದರೆ 4th ಮಂತ್ ಅಲ್ವಾ, 4ನೇ ತಿಂಗಳು ಹೇಗಿರುತ್ತೆ? 1 and 4ಗೆ ಓಕೆ, ಚೆನ್ನಾಗೇ ಇರುತ್ತೆ. ಇವರಿಬ್ರಿಗೂ ಎನಿಮಿಶಿಪ್ ಇಲ್ಲ. 1 and 4 ಆರ್ ಫ್ರೆಂಡ್ಲಿ ನಂಬರ್ಸ್. ಸೂರ್ಯನ ಒಂದು ಇದು, ರಾಹುಗೆ ಮನೆ ಇಲ್ಲ, ಸೂರ್ಯನ ಮನೆಯಲ್ಲೇ ಇರೋದ್ರಿಂದ ಇವರಿಬ್ರಿಗೂ ತುಂಬ ಅನ್ಯೋನ್ಯವಾದ ಬಾಂಧವ್ಯ ಇರುತ್ತೆ. ಸೊ 1ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ಏಪ್ರಿಲ್ ತಿಂಗಳು ನಿಮಗೆಲ್ಲವೂ ಕೂಡಿ ಬರುತ್ತೆ, ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ಶುಭವಾರ್ತೆಗಳೇ ಕೇಳ್ತೀವಿ. ಸೊ 2ನೇ ತಾರೀಕು, 11ನೇ ತಾರೀಕು, 20ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ನಿಮ್ಮನ್ನ ನಾವು 2 born ಪೀಪಲ್ ಅಂತೀವಿ. ಸೊ 2ಗೆ 4ಗೆ ಹೇಗಿರುತ್ತೆ? ಅಪೋಸಿಟ್. 2ನೇ ತಾರೀಕು ಹುಟ್ಟಿದ್ದೀರಾ, 11ನೇ ತಾರೀಕು ಹುಟ್ಟಿದ್ದೀರಾ, 20ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ, ಆ್ಯಂಡ್ 29ನೇ ತಾರೀಕು ಹುಟ್ಟಿರೋರು ಕೂಡ 2ನೇ. ಸೊ ಇವ್ರಿಗೆ ಅಪೋಸಿಟ್. 2 and 4 ಆಲ್ವೇಸ್ ಎನಿಮಿಶಿಪ್. ಸೊ ಏಪ್ರಿಲ್ ಅನ್ನೋದು 2ನೇ ತಾರೀಕು ಹುಟ್ಟಿದವರಿಗೆ ಅಷ್ಟೇ ಆರೋಗ್ಯ ಸಮಸ್ಯೆಗಳು ಬರ್ಬೋದು, ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಮೂಡ್ ಸ್ವಿಂಗ್ಸ್ ಇರ್ಬೋದು. ಹೆಲ್ತ್ ಹುಷಾರಾಗಿ ನೋಡ್ಕೊಳ್ಳಿ. ಸೊ ಇದು ಅಪೋಸಿಟ್. 2ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ಏಪ್ರಿಲ್ ತಿಂಗಳು ನಿಮಗೇನು ಅಷ್ಟು ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ 3ನೇ ತಾರೀಕು ಹುಟ್ಟಿದ್ದೀರಾ, 3ನೇ ತಾರೀಕು, 12ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ನಿಮಗೆ 4th ಮಂತ್ ಹೇಗಿರುತ್ತೆ? 3 and 4 ಆರ್ ಗುಡ್. ಅಪೋಸಿಟ್ ಏನಿಲ್ಲ, ಓಕೆ, ಚೆನ್ನಾಗೇ ಇರ್ತೀರಾ, ಕ್ಯಾರಿ ಆನ್, ಇದು ಚೆನ್ನಾಗೇ ಇರುತ್ತೆ. 4ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ ಇದು 4 and 4 ಅಷ್ಟೇನು ಬೇಡ ಅಂತಲೇ ಹೇಳ್ತೀನಿ. ಅಷ್ಟೇನು ಹುಷಾರಾಗಿರೋದಿಲ್ಲ, ನಿಮಗೇನೆ ಅಪ್ಸ್ ಆ್ಯಂಡ್ ಡೌನ್ಸ್ ಕಾಣ್ಬೋದು. ನೆಕ್ಸ್ಟ್ 5ನೇ ತಾರೀಕು ಹುಟ್ಟಿರೋರಿಗೆ ಓಕೆ, 4th ಮಂತ್, 4ನೇ ತಿಂಗಳು ಏಪ್ರಿಲ್ ತಿಂಗಳು ಚೆನ್ನಾಗೇ ಇರುತ್ತೆ. 4 and 5ಗೆ ಎನಿಮಿಶಿಪ್ ಇಲ್ಲ, ಫ್ರೆಂಡ್ಲಿಶಿಪ್ ಇರೋದ್ರಿಂದ ಸೊ ಚೆನ್ನಾಗೇ ಇರುತ್ತೆ. ಚೆನ್ನಾಗೇ ಎಲ್ಲರಿಗೂ 5ನೇ ತಾರೀಕು ಹುಟ್ಟಿದ್ದೀರಾ, 14ನೇ ತಾರೀಕು ಹುಟ್ಟಿದ್ದೀರಾ, 23ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ ಡೆಫಿನೆಟ್ಟಾಗಿ ಏಪ್ರಿಲ್ ನಿಮಗೆ ಚೆನ್ನಾಗೇ ಇರುತ್ತೆ. ನೀವೇನಾದರೂ ಶಾಪ್ ಓಪನಿಂಗ್ಸು, ಪಂಚರತ್ನಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಮಾಡ್ಬೋದು, ಚೆನ್ನಾಗೇ ಇರುತ್ತೆ. ಆ್ಯಂಡ್ 6ನೇ ತಾರೀಕು ಹುಟ್ಟಿದ್ದೀರಾ ಅಂದರೆ 6, 15ನೇ ತಾರೀಕು, 24ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ 4ನೇ ತಿಂಗಳು ಏಪ್ರಿಲ್ ಮಂತ್ ಹೇಗಿರುತ್ತೆ ನಿಮಗೆ ಅಂದರೆ ಚೆನ್ನಾಗಿರುತ್ತೆ. 6ಗೆ 4 ಈಸ್ ಎ ಫ್ರೆಂಡ್ಲಿ ನಂಬರ್. ಸೊ ಎನಿಮಿಶಿಪ್ಪು ಇಲ್ಲ, ಚೆನ್ನಾಗೇ ಇರ್ತೀರಾ. ನೀವು ಏನೇನು ಮಾಡಬೇಕು ಅಂದ್ಕೊಂಡ್ರೆ ಅದೆಲ್ಲ ಅಚೀವ್ಮೆಂಟ್ ಆಗೋಕ್ಕೆ ಸಾಧ್ಯತೆಗಳು ತುಂಬ ಚೆನ್ನಾಗಿರುತ್ತೆ. 7ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ 7, 16, 25ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ 4 ಅನ್ನೋದು ಕೂಡ 7ಗೆ ಲಕ್ಕಿನೇ. ಸೊ ಅದು ಕೂಡ ಚೆನ್ನಾಗಿರುತ್ತೆ.
ಗುಡ್. ಮತ್ತು ನೀವು 8ನೇ ತಾರೀಕು, 16ನೇ ತಾರೀಕು, 17ನೇ ತಾರೀಕು, 26ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ 2, 4ಗೂ 8ಗೆ ಅಪೋಸಿಟ್. ಸೊ ಚೆನ್ನಾಗಿರೋದಿಲ್ಲ. 4, 8 ತುಂಬ ವೈರಿಗಳು, ಚೆನ್ನಾಗಿರೋದಿಲ್ಲ. ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಬಿಸ್ನೆಸ್ ಲಾಸ್ ಆಗಿರ್ಬೋದು, ಡೆವಲಪ್ ಆಗೋದಿಲ್ಲ. ಏನು ಬಿಸ್ನೆಸ್ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಬೇಡ ಅಂತಲೇ ಹೇಳ್ತೀನಿ. ಯಾವ ಶುಭ ಕಾರ್ಯಗಳು ಬೇಡ, ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡ್ರೂ ಬೇಡ ಅಂತ ಹೇಳ್ತೀನಿ. ಯಾವುದಕ್ಕೂ ಎನಿಮಿಶಿಪ್ ಬೇಡವೇ ಬೇಡ. ಏಪ್ರಿಲಲ್ಲಿ ಏನು ಮಾಡೋಕ್ಕೆ ಹೋಗಬೇಡಿ, ನಿಮಗೇನು ಅಷ್ಟು ಚೆನ್ನಾಗಿರೋದಿಲ್ಲ. ಹೆಲ್ತ್ ಕೂಡ ಹುಷಾರಾಗಿರಿ. ಎಲ್ಲಾದರೂ ವೆಹಿಕಲ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೂ ತುಂಬ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಿ. ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಏಪ್ರಿಲ್ ತಿಂಗಳು 8ನೇ ತಾರೀಕು ಹುಟ್ಟಿದವ್ರಿಗೆ ಡೆಡ್ ಅಪೋಸಿಟ್. ಸೊ ಕೇರ್ಫುಲ್ಲಾಗೆ ಇದು ಮಾಡಿ. ಆ್ಯಂಡ್ 9ನೇ ತಾರೀಕು ನೀವೇನಾದ್ರು ಹುಟ್ಟಿದ್ದೀರಾ, 18ನೇ ತಾರೀಕು ಹುಟ್ಟಿದ್ದೀರಾ, 27ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದರೆ 4ನೇ ತಿಂಗಳು ಅಂದರೆ 4. ಸೊ 9 ಆ್ಯಂಡ್ 4 ಕೂಡ ನಿಮಗೆ ಎನಿಮಿಶಿಪ್, ಅಪೋಸಿಟ್ ನಂಬರ್. 4 ರಾಹು, 9 ಅಂದರೆ ಕುಜ, 2ಗೂ ಅಪೋಸಿಟೇ, ಚೆನ್ನಾಗಿರೋದಿಲ್ಲ. ನೀವು ಸಹ ಹುಷಾರಾಗಿರಿ. ಇದನ್ನು ನಾವು 9 ಆ್ಯಂಡ್ 4 ಅಥವಾ 4 ಆ್ಯಂಡ್ 9 ಕೋಡ್ ಅನ್ನೋದು ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ತುಂಬ ಆಕ್ಸಿಡೆಂಟ್ ಅವ್ರ ಲೈಫಲ್ಲಿ ಯಾರಾದರೂ ಆಗಲಿ ಈ ಕೋಡ್ನಲ್ಲಿ ಹುಟ್ಟಿದ್ದೀರಾ ಅಂದರೆ ಒಮ್ಮೆ ಆದರೂ ನಿಮ್ಗೆ ಆಕ್ಸಿಡೆಂಟ್ ಆಗುತ್ತೆ ಅಂಥ ಒಂದು ಕೋಡ್ ಇದು. ಸೊ ಇವರು 9ನೇ ತಾರೀಕು, 18ನೇ ತಾರೀಕು, 27ನೇ ತಾರೀಕು ನೀವೇನಾದರೂ ಹುಟ್ಟಿದ್ರೂ ಸಹ ನೀವು ಸಹ ತುಂಬ ಜಾಗೃತೆಗತೆ ಇರಬೇಕು. ವೆಹಿಕಲ್ಸಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇಟ್ಕೊಂಡು ಅಥವಾ ಗಾಯತ್ರಿ ಮಂತ್ರ ಹೇಳ್ಕೊಂಡು, ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಂಡು ಗಾಡಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಅಷ್ಟೇ. ಮತ್ತು ನಾನು ಹೇಳುವ ಒಂದು ರೆಮಿಡೀಸ್, ಮೇಡಮ್ ಏನಾದರೂ ರೆಮಿಡೀಸ್ ಮಾಡ್ಕೋಬೋದಾ ಅಂದರೆ 2ನೇ ತಾರೀಕವರು, 4ನೇ ತಾರೀಕು ಹುಟ್ಟಿದವರು, 8ನೇ ತಾರೀಕು ಹುಟ್ಟಿದವರು, 9ನೇ ತಾರೀಕು ಹುಟ್ಟಿದವರು ಆದಷ್ಟು ನೀವು ರಾಹುನ ಶಾಂತಿ ಅಂದರೆ ಏನು ಮಾಡಬೇಕು, ಸಿಂಪಲ್ಲಾಗಿ ಹಸುಗಳಿಗೆ ಏನಾದರೂ ದಾನ ಮಾಡಿ. ಮುಖ್ಯವಾಗಿ ಸ್ಟ್ರೀಟ್ ಡಾಗ್ಸ್ಗೆ ಏನಾದರೂ ಫೀಡ್ ಮಾಡಿ. ಅದರ ಅನ್ನ ಹಾಕಿ ಬಿಸ್ಕೆಟ್ ಹಾಕಿ ಅಥವಾ ಹಾಲಲ್ಲಿ ಒಂದು ಬ್ರೆಡ್ ಪೀಸ್ನ ನೆನೆಸ್ಬಿಟ್ಟು ಅದನ್ನು ತೊಗೊಂಡೋಗಿ ಒಂದು ಕಪ್ಪಲ್ಲಿ ಪ್ರೀತಿಯಿಂದ ಕೊಡಿ. ಏನೋ ಕೊಡಬೇಕು ಅಂತ ಅಲ್ಲಿ ಬಿಸಾಕ್ಬಿಟ್ಟು ಹೋಗೋದಲ್ಲ, ಪ್ರೀತಿಪೂರ್ವಕವಾಗಿ ಒಂದು ಬಟ್ಲಲ್ಲಿ ತೊಗೊಂಡೋಗಿ ಕೊಡಿ. ಪ್ರತಿದಿನ ಮಾಡ್ತಾ ಹೋಗಿ. ಇದೇ ಸ್ಮಾಲ್ ರೆಮಿಡೀಸ್ನ ಮಾಡ್ಕೊಳ್ಳಿ. ನಾವೇನು ದೊಡ್ಡದಾಗಿ ಅವನಗಳು ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಸಿಂಪಲ್ ರೆಮಿಡೀಸಿಂದನೇ ನೀವು ನ್ಯೂಮರಾಲಜಿಯಲ್ಲಿ ನಿಮಗಿರುವ ಸಮಸ್ಯೆಗಳಿಂದ ಹೊರಬರ್ಬೋದು ಅಂತ ಹೇಳ್ತೀನಿ. ಇಷ್ಟು ರೆಮಿಡೀಸ್ನ ಫಾಲೋ ಮಾಡಿ ಸಾಕು. ಇನ್ನು ಮಿಕ್ಕ 1ನೇ ತಾರೀಕು, 3ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 7ನೇ ತಾರೀಕು ಹುಟ್ಟಿದವ್ರಿಗೆ ಎಲ್ಲರಿಗೂ ಚೆನ್ನಾಗೇ ಇರುತ್ತೆ. ಈ ಏಪ್ರಿಲ್ ಮಂತು ನೀವೇನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಥವಾ ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಮದುವೆಗಳು ಮಾಡ್ಕೋಬೇಕು, ಅದ್ಭುತವಾಗಿ ಶಾಪ್ ಓಪನಿಂಗ್ ಮಾಡ್ಕೋಬೇಕು, ಬ್ಯಾಂಕ್ ಅಕೌಂಟ್ ನಂಬರು, ಲಕ್ಕಿ ಮೊಬೈಲ್ ನಂಬರ್ಸು, ಲಕ್ಕಿ ವೆಹಿಕಲ್ ನಂಬರ್ಸು ಎಲ್ಲವನ್ನು ಮಾಡ್ಬೋದು. ಮುಖ್ಯವಾಗಿ ಮ್ಯಾರೇಜಸ್ ಪ್ಲ್ಯಾನಿಂಗ್ ಏನಾದರೂ ಇದ್ದರೆ ಅದಕ್ಕೆ ನಾನು ಈ ವಿಡಿಯೋಸು ಬಿಫೋರ್ ಈ ಮಂತಲ್ಲೇ ಮಾಡ್ತಾಯಿದ್ದೀನಿ. ನೀವು ಪ್ಲ್ಯಾನ್ ಮಾಡಿಕೊಂಡು ಮದುವೆಗಳನ್ನ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು ಪ್ಲ್ಯಾನ್ ಮಾಡ್ಕೊಳ್ಳಿ. ಮ್ಯಾರೇಜಸ್ಗೆ ಸೂಪರ್ 1 and 6 ಕೋಡು, ಸೂಪರ್ ಕೋಡ್. ಮ್ಯಾರೇಜಸ್ಗೆ ನ್ಯೂಮರಾಲಜಿಯಲ್ಲಿ 1 and 1 ಕೋಡ್, 1 and 3 ಆ್ಯಂಡ್ 1 and 6 ಮಾತ್ರನೇ ಅಲೋಡ್ ಇದೆ. ಬೇರೆ ಯಾವ ಕೋಡ್ಸಲ್ಲೂ ಮ್ಯಾರೇಜಸ್ ಅನ್ನೋದು ಮಾಡೋದಿಲ್ಲ. ಅಂಥ ಒಂದು ಶುಭ ಮುಹೂರ್ತ ನಮ್ಮ ಮುಂದೆ ಬರ್ತಾ ಇದೆ ಏಪ್ರಿಲ್ ತಿಂಗಳಲ್ಲಿ. ಯಾರೂ ಮಿಸ್ ಮಾಡಬೇಡಿ. ಯಾರಾದ್ರೂ ಮದುವೆ ಆಗಬೇಕು ಅಂದ್ಕೊಂಡ್ರೆ ಈ ಕೋಡಲ್ಲಿ ಮ್ಯಾರೇಜಸ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ನಿಮಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಿಮ್ಮ ಫ್ರೆಂಡ್ಸ್, ರಿಲೇಷನ್ಸ್, ನಿಮ್ಮ ನೈಬರ್ಸ್ ಯಾರಾದರೂ ಮ್ಯಾರೇಜಸ್ ಆಗಬೇಕು, ಎಂಗೇಜ್ಮೆಂಟ್ ಮಾಡ್ಕೋಬೇಕು, ಶಾಪ್ ಓಪನಿಂಗ್ ಮಾಡಬೇಕು ಅಂದರೆ ಈ ವಿಡಿಯೋಸ್ನ ಅವ್ರಿಗೆ ಫಾರ್ವರ್ಡ್ ಮಾಡಿ. ಇದೆಲ್ಲ ಹೆಲ್ಪ್ ಆಗಲಿ. ಥ್ಯಾಂಕ್ ಯು. ಹ್ಯಾಪಿ ಭಾರತ್.